ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಟ್ರೈನ್ ಜರ್ನಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬೆಂಗಳೂರು ಟು ಕೊಲ್ಲೂರು ಸಕಲೇಶಪುರ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ರಾಜಾಜಿನಗರ ಮೆಟ್ರೋ ಸ್ಟೇಷನಿಂದ. ಆ್ಯಕ್ಚುಲಿ ನಿನ್ನೆ ನೈಟು ನನ್ನ ಫ್ರೆಂಡ್ ಮನೇಲಿ ನಾನು ಸ್ಟೇ ಆಗಿದ್ದೆ. ಆ್ಯಕ್ಚುಲಿ ನಾನಿರೋದು ಬೊಮ್ಮಸಂದ್ರದಲ್ಲಿ. ಅಲ್ಲಿಂದ ಟ್ರಾವೆಲ್ ಮಾಡೋಕ್ಕಾಗ್ತಿರಲ್ಲ, ಯಾಕೆಂದರೆ 7 ಗಂಟೆಗೆ ಯಶವಂತಪುರದಿಂದ ಟ್ರೈನ್ ಇರೋದು. ಸೊ ಮ್ಯಾಕ್ಸಿಮಮ್ 3 ಅವರ್ ಬೇಕಾಗುತ್ತೆ. ಅಷ್ಟು ಬೆಳಗ್ಗೆ ಎದ್ದು 3 ಗಂಟೆಗೆ ಎದ್ದೆಲ್ಲ ಸುಸ್ತು ಮಾಡ್ಕೊಳ್ಳೋದು ಯಾಕೆ ಅಂತ ಸುಮ್ಮನೆ ನನ್ನ ಫ್ರೆಂಡ್ ರೂಮ್ ಇರೋದು ಇಲ್ಲಿ ಕುವೆಂಪು ನಗರದ ಹತ್ರ. ಸೊ ನೈಟಲ್ಲಿ ಸ್ಟೇ ಮಾಡಿದೆ. ಹಾಗೆ ರಾಜಾಜಿನಗರದ ಮೆಟ್ರೋ ಸ್ಟೇಷನಿಗೆ ಬಂದು ಹಿಂಗೆ ಈಗ ಜರ್ನಿ ಮಾಡ್ತಿದ್ದೀನಿ. ಮತ್ತೊಂದು ಏನಂದರೆ, ನಾನು ಜನ್ರಲಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಯಾಕಂದರೆ ಈ ಪ್ಲ್ಯಾನ್ ನಂಗೆ ಮೊದಲೇ ಫಿಕ್ಸ್ ಆಗಿರಲಿಲ್ಲ. ಸೊ ನನ್ನ ಫ್ರೆಂಡು S2ದಲ್ಲಿ ಸೀಟ್ ಖಾಲಿ ಇದೆ, ಸುಮ್ಮನೆ ಜನ್ರಲ್ ಯಾಕೆ ಹೋಗ್ತೀಯ ಅಂತ ಇದು ಮಾಡಿ ಆಮೇಲೆ S2ದಲ್ಲಿ ಸೀಟ್ ಸಿಕ್ತು. ವಿಂಡೋ ಸೀಟು ಆಪ್ಷನ್ ಇತ್ತು, ವಿಂಡೋ ಸೀಟೇ ಸಿಕ್ಕಿದೆ. ಬಟ್ ನೋಡೋಣ ಯಾವ ವಿಂಡೋ ಸಿಗುತ್ತೆ. ಅಥವಾ ಆ್ಯಕ್ಚುಲಿ ಸಕಲೇಶಪುರ ವ್ಯೂ ನೋಡಬೇಕು ಅಂದರೆ ಹೋಗ್ತಾ ರೈಟ್ ಸೈಡಿಗೆ ಸಿಗಬೇಕು. ರೈಟ್ ಸೈಡಿಗೆ ಸಿಕ್ಕಿದ್ರೆ ಒಳ್ಳೆ ವ್ಯೂ ಸಿಗುತ್ತೆ. ಸೊ ನೋಡೋಣ, ನನಗೆ ಗೊತ್ತಿಲ್ಲ ಯಾವ ಸೈಡ್ ಸಿಗುತ್ತೆ ಅಂತ. ಬಟ್ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋದು ಎಲ್ಲಿ ಸಿಕ್ಕಿದ್ರು ಆ ಕಡೆ ಲಾಸ್ಟಿಗೆ ಡೋರಲ್ಲಾದ್ರೂ ಕೂತ್ಕೊಳ್ಳೋಣ ಅಂತ. ಸೊ ನಮ್ಮ ಮೆಟ್ರೋ ಬಂತು ನೋಡಿ, ಬೆಂಗಳೂರು ನಮ್ಮ ಮೆಟ್ರೋ. ಸೊ ಇಲ್ಲಿಂದ ಹತ್ತಿ ನಾನು ಸೀದಾ ಯಶವಂತಪುರ. ಸೊ ಇದು ಗ್ರೀನ್ ಲೈನು, ಸೊ ನಾನು ಅದು ಚೇಂಜ್ ಮಾಡೋ ಕೆಲಸ ಇಲ್ಲ. ಸೀದಾ ಮೆಟ್ರೋ ಯಶವಂತಪುರಕ್ಕೆ ಹೋಗ್ತೀನಿ. ಸೊ ನಾನೀಗ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದೆ. ಸೊ ನನ್ನ ಸೀಟ್ ನಂಬರ್ ಬಂದು 43 D2 ಅಲ್ಲಿ. ಸೊ ನೋಡೋಣ ಸೀಟ್ ವಿಂಡೋ ಸೈಡ್ ರೈಟ್ ಸೈಡ್ ಬರುತ್ತಾ ಅಥವಾ ಲೆಫ್ಟ್ ಸೈಡ್ ಬರುತ್ತಾ ಅಂತ. ಟ್ರೈನ್ ಆಲ್ರೆಡಿ ಬಂದಿತ್ತು. ಸೊ ನೋಡೋಣ ಸೀಟು ಹೇಗಿದೆ ಅಂತ ನೋಡಿ. ಓಕೆ, ಪರವಾಗಿಲ್ಲ, ಸೀಟೆಲ್ಲ ಮಸ್ತಿದೆ. ರಾಜಹಂಸ ಬಸ್ ಸೀಟ್ ಥರ ಇದೆ. ಓಕೆ, ಟ್ರೈನು ಈಗ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನೋಡಬೇಕು ಎಲ್ಲಿ ಸೀಟ್ ಸಿಗುತ್ತೆ ಅಂತ. ವಾವ್, ಎಂಥ ವೆದರ್ ಗುರು! ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲಿಲ್ಲ ಈ ಥರ ವೆದರ್ ಸಿಗುತ್ತೆ ಅಂತ. ಇದು ಸ್ಟಾರ್ಟಿಂಗಲ್ಲೇ ಒಳ್ಳೆ ಫಾಗು, ಚಳಿ, ಟ್ರೈನು ವ್ಯೂ. ನನಗೆ ಒಳ್ಳೆ ಟೇಬಲ್ ಹತ್ರನೇ ಸಿಕ್ತು. ಇದು ಮಿಡಲಲ್ಲಿ ಬರುತ್ತೆ ಟ್ರೈನಲ್ಲಿ. ನೋಡಿ ಎಂಥ ವ್ಯೂ ಗುರು, ಮಸ್ತಿದೆ ವ್ಯೂ. ವಾವ್, ಎಂಥ ವ್ಯೂ ಅಲ್ಲ! ಈ ಥರ ವ್ಯೂ ಸಿಗೋದು ಅಪರೂಪ. ಈ ಟ್ರೈನ್ ಜರ್ನಿಯಲ್ಲಿ ನನಗೆ ಸಿಕ್ಕಿದೆ. ವಾವ್, ರಿಯಲಿ ಎಂಥ ಅಮೇಝಿಂಗ್ ಅಲ್ಲ! ಆ್ಯಕ್ಚುಲಿ ನಾನು ಥ್ಯಾಂಕ್ ಯು ಹೇಳಬೇಕು ನನ್ನ ಫ್ರೆಂಡ್ ಅರುಣ ಮತ್ತು ಆರ್ಷಿತ್ ಬುಕ್ ಮಾಡಿರೋದು. ನಾನು ಹೇಳಿದೆ ನಾನು ವಿಂಡೋ ಸೀಟ್ ಸಿಗೋಲ್ಲ, ಯಾವುದೋ ಸೀಟ್ ಸಿಗುತ್ತೆ ಅಂತ. ಆಹಾ, ಏನು ವ್ಯೂ ಗುರು! ಸೊ ಅವನು ಬುಕ್ ಮಾಡಿಕೊಟ್ಟ. ನನ್ನ ಲಕ್ಕಿಗೆ ಇದೆ ವಿಂಡೋ ಸೀಟೇ ಸಿಕ್ತು. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಗುರು, ಏನು ಹೇಳೋಕ್ಕಾಗ್ತಿಲ್ಲ. ಆ ಖುಷಿನೇ ಬೇರೆ ಗುರು. ಆಹಾ, ಏನು ವ್ಯೂ ಗುರು! ವಾಹ್, ಮಸ್ತ್, ನೆಕ್ಸ್ಟ್ ಲೆವೆಲ್ ಗುರು. ಮೊಬೈಲಲ್ಲಿ ವಿಡಿಯೋ ತೆಗೆಯೋದು ಸಿಕ್ಕಾಪಟ್ಟೆ ಕಷ್ಟ, ಡೇಂಜರ್ ಅದು. ಮತ್ತು ಒಂಚೂರು ಮಿಸ್ ಆದರೆ ಮೊಬೈಲ್ ಹೋದರೆ ಹೋಯ್ತು ಗುರು. ಮೊಬೈಲು ಸಿಗೋಲ್ಲ, ಅದರಲ್ಲಿರೋ ಡಾಟಾನು ಸಿಗೋಲ್ಲ. ಸೊ ಇದು ಟ್ರೈನ್ ಒಳಗೆ ನೋಡೋದಲ್ಲ ವ್ಯೂ ಪಾಯಿಂಟು ಹೆಂಗಿದೆ ಅಂತ. ಮಾರ್ನಿಂಗು ಮಸ್ತ್ ಇತ್ತು. ಇದು
ನನ್ನ ಬಗ್ಗೆ ನಾನೇನು ಹೇಳೇ ಇಲ್ಲ ಅಲ್ವಾ. ನನ್ನ ಹೆಸರು ಗಣಪತಿ ಅಂತ, ನಾನು ನಿಮ್ಮ ಸಿರ್ಸಿ ಹುಡುಗ. ಸೊ ಎಲ್ರಿಗೂ ನಮಸ್ಕಾರ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದು ಪ್ಲೇಟ್ ಇಡ್ಲಿ ವಡೆ, ಚಟ್ನಿ ಸ್ವಲ್ಪ. ಇಲ್ಲ ಇಲ್ಲ, ಕ್ಯಾಶ್ ಇದೆ. ಹಾಕದ ಚಟ್ನಿ ಫುಲ್ಲು. ಹಣ ಚೇಂಜ್ ಕೊಡೋಣ ಅಂತ ಇದು ಮಾತ್ರ ಕಾಮನ್ ಡೈಲಾಗ್ ಆಗೋಯ್ತಲ್ಲ. ಸೊ ಹಾಗೆ ಒಂದು ಇಡ್ಲಿ ತಿಂದು ಅದ್ರ ಸಂತಿಗೆ ಒಂದು ಟೀ ಕುಡಿದು IRCTC ಅವ್ರದ್ದು ಇದು ಪರವಾಗಿಲ್ಲ, ಇಡ್ಲಿ ಓಕೆ, ಟೀನು ಓಕೆ. ಸೊ ಫೈನಲಿ ಅವ್ನು ಕೇಳಿದೆ, ನನ್ನ ಎದುರುಗಡೆ ಇರೋರು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇರೋದು ಅವರು. ಸೊ ನಾನು ಕೂತಿರೋದು ರೈಟ್ ಸೈಡೆ, ಅಲ್ಲೇ ಪಕ್ಕದಲ್ಲೇ ಸಕಲೇಶ್ಪುರ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ ಅಂದರು. ಸೊ ನಾನು ಹೋಗ್ತಿರೋದು ಜನವರಿ ಟೈಮಲ್ಲಿ. ಸೊ ಇದು ಸಕಲೇಶ್ಪುರ ಸ್ಟೇಷನ್ನು ನೀವು ನೋಡ್ತಿರೋದೀಗ. ಸೊ ಇಲ್ಲಿ ಒಂದು ಬರಬೇಕಿದ್ರೆ ಟ್ರೈನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗೋಯಿತು. ಏನಂದರೆ, ಒಬ್ಬರು ವಯಸ್ಸಾದವರು, ಒಂದು 60 ಇಯರ್ ಆಗಿರ್ಬೋದು ಅವರಿಗೆ. ಅವರು ಟ್ರೈನಲ್ಲಿ ಕೂತ್ಕೊಂಡಿರ್ಬೇಕಿದ್ರೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆದಮೇಲೆ ಅವ್ರ ಹತ್ರ ಫೋನ್ ಇರಲ್ಲ, ಏನಿರಲ್ಲ. ಪಕ್ಕದಲ್ಲಿರೋರಿಗೆ ಡೌಟ್ ಬರುತ್ತೆ. ಅವ್ರು ನೋಡಿದಾಗ ಏನೂ ಗೊತ್ತಿಲ್ಲ, ಅಂದರೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ. ಆಮೇಲೆ ಇದು ಟ್ರೈನ್ ಆಗಿರೋದ್ರಿಂದ ಎಲ್ಲೂ ನಿಲ್ಸೋಕ್ಕೂ ಆಗ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಅವರಲ್ಲೇ ಹೋಗಿ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ ಎಲ್ಲರೂ ಆಮೇಲೆ ಅಲ್ಲಿ ಎದ್ದೆದ್ದು ಹೋಗಿ ನೋಡ್ತಿದ್ರು. ಸೊ ನನಗೆ ತುಂಬ ಬೇಜಾರಾಗೋಯಿತು. ಆಮೇಲೆ ನೆಕ್ಸ್ಟ್ ಸ್ಟೇಷನ್ನಲ್ಲಿ ಅವ್ರನ್ನ ಇಳಿಸಿ, ಮತ್ತು ಬ್ಯಾಡ್ ಲಕ್ ಏನಂದರೆ ಅವ್ರದ್ದು ಫೋನು ಇಲ್ಲ, ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿ ಹೇಳೋಣ ಅಂತ ಅಂದರೆ. ಸೊ ಒಬ್ಬರೇ ಜರ್ನಿ ಮಾಡೋರಿಗೆ, ಸ್ವಲ್ಪ ವಯಸ್ಸಾದವರಿಗೆ ಸ್ವಲ್ಪ ಹುಷಾರಾಗಿ ಮಾಡಿ. ಈ ಥರ ಆದರೆ ಪಾಪ ತುಂಬ ತೊಂದರೆ ಆಗುತ್ತೆ. ಸೊ ಇದು ಇಲ್ಲಿ ಒಂದು 1/2 ಅವರ್ ನಿಲ್ಲಿಸ್ತಾರೆ. ಯಾಕೆ ಅಂದರೆ ಇಲ್ಲಿ ಮುಂದೆ ಘಾಟ್ ಸೆಕ್ಷನ್ ಇರೋದು ಜಾಸ್ತಿ ಇರೋದ್ರಿಂದ ಇಂಜಿನ್ಗಳನ್ನು ಸೇರಿಸ್ತಾರೆ. ಸೊ ಇಲ್ಲೊಂದು 1/2 ಅವರ್ ನಿಲ್ಲಿಸ್ತಾರೆ ಟ್ರೈನ್ನ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆದರೆ, ಇಲ್ಲಿಂದ ಆ್ಯಕ್ಚುಲಿ ವ್ಯೂ ಸ್ಟಾರ್ಟ್ ಆಗಿರೋದು ಸಕಲೇಶ್ಪುರದ್ದು ವ್ಯೂ. ಸೊ ನೋಡಿದ್ರಲ್ಲ ಹೆಂಗಿದೆ ವ್ಯೂ ಅಂತ. ಆ್ಯಕ್ಚುಲಿ ಈ ಟೈಮು ಸಮ್ಮರ್, ಅರೌಂಡ್ ಸಮ್ಮರ್ ಟೈಮ್ ಆದ್ದರಿಂದ ಅಷ್ಟೇನು ನಮಗೆ ಗ್ರೀನರಿಗಳು ಸಿಗಲ್ಲ. ಸೊ ಬೆಟರ್ ಜೂನ್ ಟೈಮಲ್ಲಿ ಅಥವಾ ಅಕ್ಟೋಬರ್ ಟೈಮಲ್ಲಿ ಮಾಡಿದ್ರೆ ಬೆಟರ್. ಈ ಅಷ್ಟೆಲ್ಲ ಗ್ರೀನರಿ ಸಿಗಲ್ಲ ನಮಗೆ. ಸೊ ಈಗ ಫಸ್ಟ್ ಟನಲ್ ಇದು ಫಸ್ಟ್ ಟನಲ್ಲು. ಎಲ್ಲ ಕೂಗ್ತಾ ಇದ್ದಾರೆ ನೋಡಿ. ಈಗ ಬೆಳಕು ಬಂತು, ಟನಲ್ಲಿಂದ ಹೊರಗಡೆ ಬಂತು. ಸಿಕ್ಕಾಪಟ್ಟೆ ಟನಲ್ ಇದೆ ಗುರು, ಒಳಗಡೆ ಸಿಕ್ಕಾಪಟ್ಟೆ ಟನಲ್ ಇದೆ. ಇದೆಲ್ಲ ಸ್ಟಾರ್ಟಿಂಗ್ ವ್ಯೂ. ನಾನು ಒಂದ್ಸಲ ಕುಮಾರ ಪರ್ವತಕ್ಕೆ ಹೋಗಿದ್ದೆ, ಇದೇ ಟ್ರೈನು, ಬಟ್ ನೈಟ್ ಜರ್ನಿ. ಕಾರವಾರ ಎಕ್ಸ್ಪ್ರೆಸ್ಸು ಒನ್ ಡೇ ಬಿಟ್ಟು ಒನ್ ಡೇ ಹೋಗುತ್ತೆ. ಅದು ಮಾರ್ನಿಂಗ್ 7 o'clock ಹೋದರೆ ನಿಮಗೆ ಸಕಲೇಶ್ಪುರದ್ದು ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಬೇರೆ ಯಾವ ಟ್ರೈನು ಜರ್ನಿ ಮಾಡಿದ್ರೆ ಡೇ ಅಲ್ಲಿ ನಿಮಗೆ ಸಕಲೇಶ್ಪುರದ ವ್ಯೂ ನೋಡೋಕ್ಕಾಗಲ್ಲ. ಆ ದಿನನೂ ನಾನು ಆ್ಯಕ್ಚುಲಿ ಹುಣ್ಣಿಮೆ ಆಗಿತ್ತು. ಸೊ ಆ ಚಂದ್ರನ ಲೈಟಿಂದ ನನಗೆ ಆಲ್ಮೋಸ್ಟ್ ಗುಡ್ಡ ಹೆಂಗಿದೆ ಅಂತ ಅಂದಾಜಾಗಿತ್ತು. ಸೊ ನಾನು ಪ್ಲ್ಯಾನು ಬೆಳಗ್ಗೆನೇ ಮಾಡಿಕೊಂಡೆ. ಇಲ್ಲಿ ಒಂದು 1/2 ಅವರ್ ನಿಲ್ಲಿಸ್ತಾರೆ. ಹೀಗೆ ಟನಲ್ ನೋಡಿ ಹೆಂಗಿದೆ ಅಂತ.
ಇಲ್ಲೆಲ್ಲ ವರ್ಕರ್ಸ್ ಎಲ್ಲ ಇದ್ದಾರೆ ಬಿಡು, ಅವ್ರು ಹೆಂಗೆ ಜೀವನ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇದು ನೋಡಿರ್ಬೋದು, ಇಲ್ಲಿಂದ ಒಳ್ಳೊಳ್ಳೆ ವ್ಯೂ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ನೋಡಿ, ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಆದೆ, ಮಸ್ತ್ ಖುಷಿ ಆಯಿತು ನನಗೆ, ಅನ್ಎಕ್ಸ್ಪೆಕ್ಟೆಡ್ ಈ ಥರ ಎಲ್ಲ. ಅದಾದಮೇಲೆ ಸುಬ್ರಹ್ಮಣ್ಯ ಆದಮೇಲೆ ಮಂಗಳೂರು ಜಂಕ್ಷನ್ನು, ಅದಾದಮೇಲೆ ಉಡುಪಿ ಆದಮೇಲೆ ನೆಕ್ಸ್ಟು ಕುಂದಾಪುರ. ಸೊ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಗುರು. ಸೊ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಇಡೀ ಕಂಪ್ಲೀಟ್ ಡೇನ. ಸೊ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಸೂಪರ್ ಅಂತ ಮೆನ್ಷನ್ ಮಾಡಿ, ಕಮೆಂಟ್ ಹಾಕಿ. ಸೊ ಅಲ್ಲಿವರೆಗೆ ಬಾಯ್, ಸಿಗೋಣ. ನಾನು ಇಳಿದಿದ್ದು ಕುಂದಾಪುರ ಲಾಸ್ಟು, ಹಂಗೆ ನಾನು ನನ್ನ ಅಕ್ಕನ ಮನೆಗೆ ಹೋದೆ. ಸೊ ಅಲ್ಲಿವರೆಗೆ ಹೋಗಿ ಬರ್ತೀಯಕ್ಕ.